ನವೆಂಬರ್ ಕ್ರಾಂತಿಯ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮುಖ್ಯಮಂತ್ರಿಗಳ ಆಪ್ತ ಸಂಸದನೋರ್ವನ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಗರಿಗೆದರಿದೆ. ಸಂಸದ ರಾಘವೇಂದ್ರ ಹಿಟ್ನಾಳ್ ಅವರ ಮನೆಯಲ್ಲಿ ಮುಖ್ಯಮಂತ್ರಿಗಳು ಊಟಕ್ಕೆ ಬರ್ತಾರೆ ಅಂತ ಹೇಳಲಾಗಿದೆ. ಆಪ್ತ ಸಂಸದನ ಮನೆಯಲ್ಲಿ ಸಿಎಂ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ. ರಾಜಶೇಖರ ಹಿಟ್ನಾಳ್ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳದಲ್ಲಿ ಸಂಸದ ಹಿಟ್ನಾಳ್ ನಿವಾಸದಲ್ಲಿ ಡಿನ್ನರ್ ಅರೇಂಜ್ ಆಗಿದೆ. ನವೆಂಬರ್ 16ರಂದು ಸಂಸದ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ. ಸಿಎಂ ಬಣದ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ಗೆ ಈ ಮೂಲಕ ಸಂದೇಶವನ್ನು ರವಾನಿಸಲಿದ್ದಾರಾ ಸಿಎಂ? ಅಂದ್ರೆ ನಾವೆಲ್ಲರೂ ಒಟ್ಟಿಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ, ನನಗೆ ಸಪೋರ್ಟ್ ಚೆನ್ನಾಗಿದೆ ಅನ್ನುವಂಥ ಒಂದು ಸಂದೇಶವನ್ನೇನಾದರೂ ರವಾನಿಸಲಿದ್ದಾರಾ? ರಾಜಶೇಖರ ಹಿಟ್ನಾಳ್ ಅವರ ಮನೆಯಲ್ಲಿ ಕೊಪ್ಪಳದಲ್ಲಿ ನವೆಂಬರ್ 16ನೇ ತಾರೀಕು, ನವೆಂಬರ್ 15ಕ್ಕೆ ಡೆಲ್ಲಿಗೆ ಹೋಗ್ತಾರೆ ಅಂತಿದೆ ಸಿಎಂ. 16ನೇ ತಾರೀಕು ಇವ್ರ ಮನೆಯಲ್ಲಿ ಸಿಎಂ ಬಣದ ಎಲ್ಲ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗುವಂತಹ ಒಂದು ಔತಣಕೂಟ ಇದೆ ಅಂತ ಹೇಳಲಾಗ್ತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಅವರನ್ನ ಸಿಎಂ ಮಾನಸ ಪುತ್ರ ಅಂತಾನೆ ಕರೀತಾರೆ ಕೆಲವರು. ಹಾಗಾಗಿ ನವೆಂಬರ್ 15ನೇ ತಾರೀಕು ಸಿಎಂ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಏನಾಗತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದ ವಿಚಾರ. ಅನಂತರ ಹೈಕಮಾಂಡ್ ಭೇಟಿಗೆ ತೆರಳಿದ ವೇಳೆಯಲ್ಲಿಯೇ ಡಿನ್ನರ್ ಪಾರ್ಟಿಯಲ್ಲೂ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ ಫೋನ್ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಏನ್ ನಡೀತಾ ಇದೆ? ನವೆಂಬರ್ 16ಕ್ಕೆ ಡಿನ್ನರ್ ಪಾರ್ಟಿ ಯಾತಕ್ಕೋಸ್ಕರ? ಏನ್ ಸ್ಪೆಷಲ್ಲು? ಏನ್ ವಿಶೇಷ? ಸಿಎಂ ಭಾಗಿ ಆಗ್ತಾರಾ? ಅದರ ಹಿನ್ನೆಲೆ ಮುನ್ನೆಲೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರೀಲಕ್ಷ್ಮಿ. ಏನಂತಾರೆ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಏನಂತಾರೆ ನವೆಂಬರ್ 15ಕ್ಕೆ ದೆಹಲಿ ಒಂದು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದು ಈ ಒಂದು ಪ್ರವಾಸ ಸಾಕಷ್ಟು ಒಂದು ಏನಂದ್ರೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ನವೆಂಬರ್ ಕ್ರಾಂತಿ ಅನ್ನುವಂತ ಒಂದು ಮಾತೇನಿದೆ, ಇದರ ವಿಚಾರದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ, ಪವರ್ ಶೇರಿಂಗ್, ಈ ಎಲ್ಲಾ ವಿಚಾರಗಳು ಕೂಡ ಒಂದು ರೀತಿ ಮುನ್ನೆಲೆಗಿದ್ದಾವೆ. ಇದೇ ಸಂದರ್ಭದಲ್ಲಿ ಈಗಾಗಲೇ ಏನಂದ್ರೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ಏನು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನವೆಂಬರ್ 16ರಂದು ದೆಹಲಿಯಲ್ಲಿ ನೂತನವಾಗಿ ಏನಂತಾರೆ ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್ ಅವರಿಗೆ ಏನು ಮನೆ ಅಲಾಟ್ ಆಗಿದೆ. ಈ ಮನೆಯಲ್ಲಿ ಸಿಎಂ ಬೆಂಬಲಿಗರ ಒಂದು ಔತಣಕೂಟವನ್ನು ಕೂಡ ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಈಗಾಗಲೇ ಅಧಿಕೃತವಾಗಿ ಏನಂತಂದ್ರೆ ರಾಘವೇಂದ್ರ ಹಿಟ್ನಾಳ್ ಮತ್ತೆ ರಾಜಶೇಖರ ಹಿಟ್ನಾಳ್ ಕೂಡ ಇದನ್ನ ಈಗಾಗಲೇ ಮಾಧ್ಯಮಗಳು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂದ್ರೆ ಏನು ಹೈಕಮಾಂಡ್ ಅನ್ನ ಭೇಟಿಗೆ ತೆರಳುವ ಮುಂಚೆ ಏನಂತಂದ್ರೆ ರಾಜಶೇಖರ ಹಿಟ್ನಾಳ್ ಅವರ ಮನೆಯಲ್ಲಿ ಒಂದು ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಈ ಒಂದು ಔತಣಕೂಟದಲ್ಲಿ ಸುಮಾರು 15ರಿಂದ 16 ಜನ ಏನು ಸಿಎಂ ಆಪ್ತ ವಲಯದಲ್ಲಿರುವಂತಹ ಏನು ಶಾಸಕರು ಮತ್ತೆ ಸಂಸದರು ಎಲ್ಲರೂ ಕೂಡ ಸಚಿವರು ಇಲ್ಲಿ ಸೇರ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಏನಂದ್ರೆ ಬಹಿರಂಗವಾಗಿ ಈಗಾಗಲೇ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಏನಂತಂದ್ರೆ ಹೈಕಮಾಂಡ್ಗೆ ಒಂದು ರೀತಿ ಸಂದೇಶವನ್ನ ಕೊಡ್ತಾ ಇದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ನಂತರ ಹೈಕಮಾಂಡ್ಗೆ ಒಂದು ಭೇಟಿ ಆಗ್ಲಿದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಸಾಕಷ್ಟು ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹಿರೇಮಠ ಡೀಟೇಲ್ಸ್ಗಾಗಿ. ನವೆಂಬರ್ ಕ್ರಾಂತಿಯ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮುಖ್ಯಮಂತ್ರಿಗಳ ಆಪ್ತ ಸಂಸದನೋರ್ವನ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಗರಿಗೆದರಿದೆ. ಸಂಸದ ರಾಘವೇಂದ್ರ ಹಿಟ್ನಾಳ್ ಅವರ ಮನೆಯಲ್ಲಿ ಮುಖ್ಯಮಂತ್ರಿಗಳು ಊಟಕ್ಕೆ ಬರ್ತಾರೆ ಅಂತ ಹೇಳಲಾಗಿದೆ. ಆಪ್ತ ಸಂಸದನ ಮನೆಯಲ್ಲಿ ಸಿಎಂ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ. ರಾಜಶೇಖರ ಹಿಟ್ನಾಳ್ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳದಲ್ಲಿ ಸಂಸದ ಹಿಟ್ನಾಳ್ ನಿವಾಸದಲ್ಲಿ ಡಿನ್ನರ್ ಅರೇಂಜ್ ಆಗಿದೆ. ನವೆಂಬರ್ 16ರಂದು ಸಂಸದ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ. ಸಿಎಂ ಬಣದ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ಗೆ ಈ ಮೂಲಕ ಸಂದೇಶವನ್ನು ರವಾನಿಸಲಿದ್ದಾರಾ ಸಿಎಂ? ಅಂದ್ರೆ ನಾವೆಲ್ಲರೂ ಒಟ್ಟಿಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ, ನನಗೆ ಸಪೋರ್ಟ್ ಚೆನ್ನಾಗಿದೆ ಅನ್ನುವಂಥ ಒಂದು ಸಂದೇಶವನ್ನೇನಾದರೂ ರವಾನಿಸಲಿದ್ದಾರಾ? ರಾಜಶೇಖರ ಹಿಟ್ನಾಳ್ ಅವರ ಮನೆಯಲ್ಲಿ ಕೊಪ್ಪಳದಲ್ಲಿ ನವೆಂಬರ್ 16ನೇ ತಾರೀಕು, ನವೆಂಬರ್ 15ಕ್ಕೆ ಡೆಲ್ಲಿಗೆ ಹೋಗ್ತಾರೆ ಅಂತಿದೆ ಸಿಎಂ. 16ನೇ ತಾರೀಕು ಇವ್ರ ಮನೆಯಲ್ಲಿ ಸಿಎಂ ಬಣದ ಎಲ್ಲ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗುವಂತಹ ಒಂದು ಔತಣಕೂಟ ಇದೆ ಅಂತ ಹೇಳಲಾಗ್ತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಅವರನ್ನ ಸಿಎಂ ಮಾನಸ ಪುತ್ರ ಅಂತಾನೆ ಕರೀತಾರೆ ಕೆಲವರು. ಹಾಗಾಗಿ ನವೆಂಬರ್ 15ನೇ ತಾರೀಕು ಸಿಎಂ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಏನಾಗತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದ ವಿಚಾರ. ಅನಂತರ ಹೈಕಮಾಂಡ್ ಭೇಟಿಗೆ ತೆರಳಿದ ವೇಳೆಯಲ್ಲಿಯೇ ಡಿನ್ನರ್ ಪಾರ್ಟಿಯಲ್ಲೂ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ ಫೋನ್ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಏನ್ ನಡೀತಾ ಇದೆ? ನವೆಂಬರ್ 16ಕ್ಕೆ ಡಿನ್ನರ್ ಪಾರ್ಟಿ ಯಾತಕ್ಕೋಸ್ಕರ? ಏನ್ ಸ್ಪೆಷಲ್ಲು? ಏನ್ ವಿಶೇಷ? ಸಿಎಂ ಭಾಗಿ ಆಗ್ತಾರಾ? ಅದರ ಹಿನ್ನೆಲೆ ಮುನ್ನೆಲೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ಖಂಡಿತ ಶ್ರೀಲಕ್ಷ್ಮಿ ಏನಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಏನಂತಂದ್ರೆ ನವೆಂಬರ್ 15ಕ್ಕೆ ದೆಹಲಿ ಒಂದು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದು ಈ ಒಂದು ಪ್ರವಾಸ ಸಾಕಷ್ಟು ಒಂದು ಏನಂತಂದ್ರೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ನವೆಂಬರ್ ಕ್ರಾಂತಿ ಅನ್ನುವಂತ ಒಂದು ಮಾತೇನಿದೆ, ಇದರ ವಿಚಾರದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ, ಪವರ್ ಶೇರಿಂಗ್ ಈ ಎಲ್ಲಾ ವಿಚಾರಗಳು ಕೂಡ ಅಂತಂದ್ರೆ ಒಂದು ರೀತಿ ಮುನ್ನೆಲೆಗಿದಾವೆ. ಇದೇ ಸಂದರ್ಭದಲ್ಲಿ ಈಗಾಗಲೇ ಏನಂದ್ರೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ಏನು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನವೆಂಬರ್ 16ರಂದು ದೆಹಲಿಯಲ್ಲಿ ನೂತನವಾಗಿ ಏನಂತಾರೆ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಏನು ಮನೆ ಅಲಾಟ್ ಆಗಿದೆ. ಈ ಮನೆಯಲ್ಲಿ ಸಿಎಂ ಬೆಂಬಲಿಗರ ಒಂದು ಔತಣ ಕೂಟವನ್ನು ಕೂಡ ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಈಗಾಗಲೇ ಅಧಿಕೃತವಾಗಿ ಏನಂತಂದ್ರೆ ರಾಘವೇಂದ್ರ ಹಿಟ್ನಾಳ್ ಮತ್ತು ರಾಜಶೇಖರ್ ಹಿಟ್ನಾಳ್ ಕೂಡ ಇದನ್ನ ಈಗಾಗಲೇ ಮಾಧ್ಯಮಗಳು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂದ್ರೆ ಏನು ಹೈಕಮಾಂಡ್ ಅನ್ನ ಭೇಟಿಗೆ ತೆರಳುವ ಮುಂಚೆ ಏನಂತಂದ್ರೆ ರಾಜಶೇಖರ್ ಹಿಟ್ನಾಳ್ ಅವರ ಮನೆಯಲ್ಲಿ ಒಂದು ಔತಣ ಕೂಟವನ್ನ ಏರ್ಪಡಿಸಲಾಗಿದೆ. ಈ ಒಂದು ಔತಣ ಕೂಟದಲ್ಲಿ ಸುಮಾರು 15ರಿಂದ 16 ಜನ ಏನು ಸಿಎಂ ಆಪ್ತ ವಲಯದಲ್ಲಿರುವಂತಹ ಏನು ಶಾಸಕರು ಮತ್ತೆ ಸಂಸದರು ಎಲ್ಲರೂ ಕೂಡ ಸಚಿವರು ಇಲ್ಲಿ ಸೇರ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಏನಂದ್ರೆ ಬಹಿರಂಗವಾಗಿ ಈಗಾಗಲೇ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಏನಂತಂದ್ರೆ ಹೈಕಮಾಂಡ್ಗೆ ಒಂದು ರೀತಿ ಸಂದೇಶವನ್ನ ಕೊಡ್ತಾ ಇದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ನಂತರ ಹೈಕಮಾಂಡ್ಗೆ ಒಂದು ಭೇಟಿ ಆಗ್ಲಿದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಸಾಕಷ್ಟು ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಹಿರೇಮಠ್ ಡೀಟೇಲ್ಸ್ಗಾಗಿ. ನವೆಂಬರ್ ಕ್ರಾಂತಿಯ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮುಖ್ಯಮಂತ್ರಿಗಳ ಆಪ್ತ ಸಂಸದನೋರ್ವನ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಗರಿಗೆದರಿದೆ. ಸಂಸದ ರಾಘವೇಂದ್ರ ಹಿಟ್ನಾಳ್ ಅವರ ಮನೆಯಲ್ಲಿ ಮುಖ್ಯಮಂತ್ರಿಗಳು ಊಟಕ್ಕೆ ಬರ್ತಾರೆ ಅಂತ ಹೇಳಲಾಗಿದೆ. ಆಪ್ತ ಸಂಸದನ ಮನೆಯಲ್ಲಿ ಸಿಎಂ ಔತಣ ಕೂಟದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ. ರಾಜಶೇಖರ ಹಿಟ್ನಾಳ್ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳದಲ್ಲಿ ಸಂಸದ ಹಿಟ್ನಾಳ್ ನಿವಾಸದಲ್ಲಿ ಡಿನ್ನರ್ ಅರೇಂಜ್ ಆಗಿದೆ. ನವೆಂಬರ್ 16ರಂದು ಸಂಸದ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ, ಸಿಎಂ ಬಣದ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ಗೆ ಈ ಮೂಲಕ ಸಂದೇಶವನ್ನ ರವಾನಿಸಲಿದ್ದಾರಾ ಸಿಎಂ? ಅಂದ್ರೆ ನಾವೆಲ್ಲರೂ ಒಟ್ಟಿಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ, ನನಗೆ ಸಪೋರ್ಟ್ ಚೆನ್ನಾಗಿದೆ ಅನ್ನುವಂಥ ಒಂದು ಸಂದೇಶವನ್ನ ಏನಾದರೂ ರವಾನಿಸಲಿದ್ದಾರಾ? ರಾಜಶೇಖರ ಹಿಟ್ನಾಳ್ ಅವರ ಮನೆಯಲ್ಲಿ ಕೊಪ್ಪಳದಲ್ಲಿ ನವೆಂಬರ್ 16ನೇ ತಾರೀಕು, ನವೆಂಬರ್ 15ಕ್ಕೆ ಡೆಲ್ಲಿಗೆ ಹೋಗ್ತಾರೆ ಅಂತಿದೆ ಸಿಎಂ. 16ನೇ ತಾರೀಕು ಇವ್ರ ಮನೆಯಲ್ಲಿ ಸಿಎಂ ಬಣದ ಎಲ್ಲ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗುವಂತಹ ಒಂದು ಔತಣಕೂಟ ಇದೆ ಅಂತ ಹೇಳಲಾಗ್ತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಅವರನ್ನ ಸಿಎಂ ಮಾನಸ ಪುತ್ರ ಅಂತಾನೆ ಕರೀತಾರೆ ಕೆಲವರು. ಹಾಗಾಗಿ ನವೆಂಬರ್ 15ನೇ ತಾರೀಕು ಸಿಎಂ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಏನಾಗತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದ ವಿಚಾರ. ಅನಂತರ ಹೈಕಮಾಂಡ್ ಭೇಟಿಗೆ ತೆರಳಿದ ವೇಳೆಯಲ್ಲಿಯೇ ಡಿನ್ನರ್ ಪಾರ್ಟಿಯಲ್ಲೂ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಈರಯ್ಯ ಹಿರೇಮಠ ಫೋನ್ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಏನ್ ನಡೀತಾ ಇದೆ? ನವೆಂಬರ್ 16ಕ್ಕೆ ಡಿನ್ನರ್ ಪಾರ್ಟಿ ಯಾತಕ್ಕೋಸ್ಕರ? ಏನ್ ಸ್ಪೆಷಲ್ಲು? ಏನ್ ವಿಶೇಷ? ಸಿಎಂ ಭಾಗಿ ಆಗ್ತಾರಾ? ಅದರ ಹಿನ್ನೆಲೆ ಮುನ್ನೆಲೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರೀಲಕ್ಷ್ಮಿ ಏನಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಏನಂತಂದ್ರೆ ನವೆಂಬರ್ 15ಕ್ಕೆ ದೆಹಲಿ ಒಂದು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದು ಈ ಒಂದು ಪ್ರವಾಸ ಸಾಕಷ್ಟು ಒಂದು ಏನಂತಂದ್ರೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ನವೆಂಬರ್ ಕ್ರಾಂತಿ ಅನ್ನುವಂತ ಒಂದು ಮಾತೇನಿದೆ, ಇದರ ವಿಚಾರದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ, ಪವರ್ ಶೇರಿಂಗ್ ಈ ಎಲ್ಲಾ ವಿಚಾರಗಳು ಕೂಡ ಅಂತಂದ್ರೆ ಒಂದು ರೀತಿ ಮುನ್ನೆಲೆಗಿದಾವೆ. ಇದೇ ಸಂದರ್ಭದಲ್ಲಿ ಈಗಾಗಲೇ ಏನಂದ್ರೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ಏನು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನವೆಂಬರ್ 16ರಂದು ದೆಹಲಿಯಲ್ಲಿ ನೂತನವಾಗಿ ಏನಂತಾರೆ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಏನು ಮನೆ ಅಲಾಟ್ ಆಗಿದೆ. ಈ ಮನೆಯಲ್ಲಿ ಸಿಎಂ ಬೆಂಬಲಿಗರ ಒಂದು ಔತಣ ಕೂಟವನ್ನು ಕೂಡ ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಈಗಾಗಲೇ ಅಧಿಕೃತವಾಗಿ ಏನಂತಂದ್ರೆ ರಾಘವೇಂದ್ರ ಹಿಟ್ನಾಳ್ ಮತ್ತು ರಾಜಶೇಖರ್ ಹಿಟ್ನಾಳ್ ಕೂಡ ಇದನ್ನ ಈಗಾಗಲೇ ಮಾಧ್ಯಮಗಳು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂದ್ರೆ ಏನು ಹೈಕಮಾಂಡ್ ಅನ್ನ ಭೇಟಿಗೆ ತೆರಳುವ ಮುಂಚೆ ಏನಂತಂದ್ರೆ ರಾಜಶೇಖರ್ ಹಿಟ್ನಾಳ್ ಅವರ ಮನೆಯಲ್ಲಿ ಒಂದು ಔತಣ ಕೂಟವನ್ನ ಏರ್ಪಡಿಸಲಾಗಿದೆ. ಈ ಒಂದು ಔತಣ ಕೂಟದಲ್ಲಿ ಸುಮಾರು 15ರಿಂದ 16 ಜನ ಏನು ಸಿಎಂ ಆಪ್ತ ವಲಯದಲ್ಲಿರುವಂತಹ ಏನು ಶಾಸಕರು ಮತ್ತೆ ಸಂಸದರು ಎಲ್ಲರೂ ಕೂಡ ಸಚಿವರು ಇಲ್ಲಿ ಸೇರ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಏನಂದ್ರೆ ಬಹಿರಂಗವಾಗಿ ಈಗಾಗಲೇ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಈ ಒಂದು ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಏನಂತಂದ್ರೆ ಹೈಕಮಾಂಡ್ಗೆ ಒಂದು ರೀತಿ ಸಂದೇಶವನ್ನ ಕೊಡ್ತಾ ಇದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ನಂತರ ಹೈಕಮಾಂಡ್ಗೆ ಒಂದು ಭೇಟಿ ಆಗ್ಲಿದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಸಾಕಷ್ಟು ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಹಿರೇಮಠ್ ಡೀಟೇಲ್ಸ್ಗಾಗಿ.